ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನನಗೆ ಈಗ ಎಚ್ಚರ ಆಯಿತು. ನಾನು ಆವಾಗಲೇ ಹೇಳಿದ್ನಲ್ಲ, ನನಗೆ ಈ ಥರ ಒಂದು ಇಲ್ಲಿ ಭಜನಾ ಮಂಡಳಿ ಬರುತ್ತೆ, ಸೊ ಅವರಿಂದ ನನಗೆ ಬೇಗ ಎಚ್ಚರ ಆಗುತ್ತೆ ಅಂತ. ಸೊ ಅದೇ ರೀತಿ ಎದ್ದೆ. ಸೊ ನಿಮಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ತಮ್ಮನೇಲಿ ನೋಡಿ ಏನಾಗಿದೆ ರಾತ್ರಿ ಅಂತ. ಸೊ ಅದನ್ನು ಮುಂದೆ ನೋಡೋಣ. ಲೆಟ್ ಸ್ಟಾರ್ಟ್ ದ ಡೇ. ಆಲ್ರೆಡಿ ಟೈಮ್ ಆಗಿದ್ದರಿಂದ ನಾನು ಜಲ್ದಿ ರೆಡಿಯಾಗಿ ವಾಕಿಂಗ್ ಹೊಂಟೀನಿ ಈಗ. ಸೊ ವಾಕಿಂಗ್ ಹೋಗ್ಬೇಕಾದ್ರೆ ಫಾಗ್ ಸ್ಟಾರ್ಟ್ ಆಗಿದೆ. ನಾನು ರೂಮ್ ಬಿಡ್ಬೇಕಾದ್ರೆ ಏನು ಫಾಗ್ ಏನು ಇದ್ದಿಲ್ಲ. ಈ ಕಡೆ ಆಗಲೇ ಬರ್ಬೇಕಾದ್ರೆ ಆಗಲೇ ಫಾಗ್ ಸ್ಟಾರ್ಟ್ ಆಗಿಬಿಟ್ಟೈತಿ. ನೀವು ಈ ಕಡೆಗೆ ನೋಡ್ಬೋದು, ಇನ್ನೂ ಫಾಗ್ಸ್ ಇಲ್ಲ ಏನಿಲ್ಲ, ಬಟ್ ಆಲ್ರೆಡಿ ಈ ಕಡೆ ಫಾಗ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಹೆಂಗೆ ಬರೋಕತ್ತೈತೆ ನೋಡಿರಿ ಫಾಗ್. ಕಂಪ್ಲೀಟ್ ಏನೂ ಕಾಣಲ್ಲ. ಸಡನ್ಲಿ ಫಾಗ್ ಹೆಂಗೆ ಬಂತಂದರೆ ಮುಂದೆ ಯಾರು ಬರ್ತಾರೆ, ಯಾರು ವೆಹಿಕಲ್ ಬರ್ತಾರೆ ಅಂತಲೂ ಕಾಣ್ತಿಲ್ಲ. ಬೇಕಾದ್ರೆ ನೀವು ನೋಡ್ಬೋದು, ಅಲ್ಲಿ ದೂರಿಂದ ಇಬ್ಬರು ಬರ್ತಿದ್ದಾರೆ, ಬಟ್ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಎಲ್ಲ ಸಡನ್ನಾಗಿ ವೆಟ್ಟು ಸ್ವಲ್ಪ ಹಂಗೆ ಬಿಲ್ಡಪ್ ಕೊಡೋಣ ಅಂತ ನಾನು ಬಾಯಿಂದ ಹೊಗೆ ಬಿಟ್ಟೆ. ಅಷ್ಟು ಫಾಗ್ ಇತ್ತು ಆ್ಯಕ್ಚುಲಿ. ಈ ದಾರಿಗೆ ಹೋಗ್ಬೇಕಾರೆ ಅಲ್ಲೊಂದು ಪೈಪ್ ಐತಿ. ಸೊ ಆ ಪೈಪಲ್ಲಿ ನನ್ನ ಮೊಬೈಲ್ ಬಿದ್ದುಬಿಟ್ರೆ ಹೆಂಗಪ್ಪ ಅಂತ ಡೈಲಿ ಬೆಳಿಗ್ಗೆ ಅನಿಸುತ್ತೆ ನನಗೆ. ಇವಾಗ ನೋಡಿರಿ ಕಂಪ್ಲೀಟ್ ಫಾಗೆಲ್ಲ ಆಕ್ಯುಪೈಡ್ ಆಗೈತೆ. ಹಂಗೆ ವಾಕಿಂಗ್ ಮಾಡ್ತಾ ಒಂದು ಹೊಲದಲ್ಲಿ ಸೀನ್ರಿ ಇತ್ತು, ಅದನ್ನ ಕ್ಯಾಪ್ಚರ್ ಮಾಡ್ತಿದ್ದೆ. ಬಟ್ ಅವರು ಇತ್ತೀಚೆಗೆ ಬೆದರುಗೊಂಬೆ ಬಿಟ್ಟು ಈ ಅಮ್ಮನ ಫೋಟೋನೇ ಇಟ್ಕೊಂಬಿಟ್ಟಾರೆ. ಆ ಸೂರ್ಯನ ಬೆಳಕಿಗೆ ಆ ಫೋಟೋಕ್ಕೆ ಒಳ್ಳೆ ಕಾಳಿ ಥರ ಕಾಣ್ತಿದ್ರು. ಸೊ ಈಗ ಕ್ಲಿಯರಾಗಿ ನೋಡ್ಬೋದು ನಾನು ಬಾಯಿಂದ ಎಷ್ಟು ಫಾಗ್ ಬರೋಕ್ಕಾಗತ್ತಂತ. ಆ ಪರಿ ಫಾಗ್ ಇತ್ತು ಬೆಳಗ್ಗೆ. ಸೊ ಹಂಗೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ದಾರ್ಯಾಗ ಒಂದು ರತ್ನ ಪಕ್ಷಿ ಕಾಣಿತ್ತು. ಅದಕ್ಕೂ ಒಂದು ಹೇಳಿ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಿದ್ದೆ. ಹಂಗೆ ದಾರ್ಯಾಗ ಬರ್ಬೇಕಾದ್ರೆ ಒಂದು ಉಳಿಂಚಿಕಾಯಿ ಸಿಕ್ತು. ಸೊ ಅದನ್ನು ಬ್ಯಾಟಿಂಗ್ ಮಾಡಿದೆ. ಆಲ್ರೆಡಿ ಬಿಸಿಲು ಜಾಸ್ತಿ ಆಯ್ತು, ಸೊ ಹಂಗಾಗಿ ನಾನು ಮನೆಗೆ ಬಂದೆ. ಜಸ್ಟ್ ಹೊಗೆ ಮುಗಿಸ್ಕೊಂಬಂದೆ. ಏನು ಕೂಡ ಇವತ್ತು ಚಳಿ ಇರೋಂಗಿಲ್ಲ ಅಂತೇಳಿ ನಾನು ಮಂಕಿ ಕ್ಯಾಪ್ ಹಾಕೊಂಡು ಹೋಗಿಲ್ಲ. ಬಟ್ ಆದರೆ ನಮ್ಮ ಮಂಜು ಫಾಗ್ ಬಾ ರಾಜ ನಾನು ಅದಿನಂತೇಳಿ ಫುಲ್ಲು ಚಳಿ ಇವತ್ತು. ಓಕೆ, ವಾಕಿಂಗ್ ಮುಗೀತು. ವಾಕಿಂಗಿಂದ ಮುಗಿಸ್ಕೊಂಡ್ ಬಂದ ತಕ್ಷಣ ಆ ಚಳಿ ಹೊಡ್ತಕ್ಕೆ ಟೀ ಆಗಲಿ ಕಾಫಿ ಆಗಲಿ ಕುಡಿ ಅನಿಸ್ಬಿಡ್ತೆ. ಸಡನ್ನಾಗಿ ಹಾಲು ತಗೊಂಡು ಕಾಫಿ ಮಾಡ್ಕೊಂಡೆ. ನಾನು ಹೇಳಿದ್ನಲ್ಲ ಮಧ್ಯರಾತ್ರಿ ಏನಾಯ್ತು ಅಂತ. ಏನಿಲ್ಲ, ಜಸ್ಟ್ ಇದು ನಾರ್ಮಲ್ ಥಿಂಗು, ಎಲ್ರಿಗೂ ಆಗಿರುತ್ತೆ. ಮಲಗಿದ್ದೆ, ಮಕ್ಕಂಡು ಹತ್ತತ್ರ ನಾನು ಬೇಗ ಮಲಗಿದ್ದೆ. ಒಂದು 10 ಗಂಟೆ ಹಂಗೆಲ್ಲ ಮಕ್ಕಂಬಿಟ್ಟಿದ್ದೆ. ಹತ್ತತ್ರ 2 ರಿಂದ 3 ಗಂಟೆ ಆಗೈತಿ. ಸಡನ್ನಾಗಿ ಎಚ್ಚರ ಆಗ್ಬಿಡ್ತು. ಏನಪ್ಪ ಎಚ್ಚರ ಆಗ್ಬಿಟ್ರೆ. ನನಗೆ ಮೇನ್ ಒಂದು ವೀಕ್ನೆಸ್ ಅಂದರೆ ಮಲ್ಕೊಂಡ್ರೆ ಸೀದಾ ಎದ್ದರೆ ಮತ್ತೆ ಬೆಳಗ್ಗೆ ಹೇಳ್ತೀನಿ. ಅಥವಾ ಮಿಡಿಲ್ ಏನಾದರೂ ಎಚ್ಚರ ಆಗ್ಬಿಟ್ರೆ ನನಗೆ ಇಡೀ ಆ ನೈಟೆಲ್ಲ ನನಗೆ ನಿದ್ದೆ ಬರೋಲ್ಲ. ಸೊ ಈಗ ನೈಟ್ ನಿದ್ದೆ ಮಾಡಿಲ್ಲ ಅಂದರೆ ಇಡೀ ಡೇ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಹಂಗಾಗಿ 3 ಗಂಟೆಗೆ ಎಚ್ಚರ ಆಗ್ಬಿಡ್ತಲ್ಲಪ್ಪ, ಹೆಂಗೆ ಮಾಡೋದು ಅಂತೇಳಿ ಭಾಳ ತಲೆ ಕೆಡ್ಸ್ಕೊಂಡು ಕುಂತಿದ್ದೆ. ಹೆಂಗೋ ಒಂದು ಒಳ್ಳಾಡಿದೆ, ಆ ಕಡೆಯಿಂದ ಈ ಕಡೆಯಿಂದ ಒಳ್ಳಾಡಿದೆ. ಮಲ್ಗೋಣ ಅಂತ ನಿದ್ದೆನ ಬರಲಿಲ್ಲ. ಅರ್ಧ ಮುಕ್ಕಾಲು ಗಂಟೆ ಅದ್ರಾಗೆ ವೇಸ್ಟ್ ಆಯಿತು. ಇನ್ನೇನು ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೈತೆ. ಎಲ್ಲಿಂದ ಇತ್ತು ಸೊಳ್ಳೆ ಮಹಾರಾಜ ಬಂದು ಈ ಕಡೆ ಕಿವಿಯಿಂದ ಈ ಕಡೆಗೆ ಕೊಯ್ ಅಂತ ಫುಲ್ಲು ಡಿಸ್ಟರ್ಬ್ ಮಾಡಿ ಹಾಕ್ಬಿಡ್ತು. ಕಂಪ್ಲೀಟ್ ನಿದ್ದೆನೇ ಬಂದಿಲ್ಲ ನನಗೆ. ಆಮೇಲೆ ಫ್ಯಾನ್ ಜೋರಿಟ್ಟು ಫುಲ್ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡೆ. ಸೊ 6:30 ಇವತ್ತು ಲೇಟ್ ಎದ್ದೆ. ಸೊ ಇದು ಆಗಿದ್ದು. ಸೊ ಇದು ಎಲ್ರಿಗೂ ಇರಿಟೇಷನ್ ಆಗುತ್ತೆ. ಮಲ್ಕೊಂಡಾಗ ನಿದ್ದೆ ಬಂದಾಗ ಹೊರಗಡೆ ಡ್ರಮ್ ಸೆಟ್ ಹಚ್ಚಿದ್ರು ಕೆಲವ್ರಿಗೆ ಎಚ್ಚರ ಆಗಲ್ಲ. ಬಟ್ ಕೆಲವರಿಗೆ ಸಣ್ಣ ಸೊಳ್ಳೆ ಸೌಂಡ್ ಕೂಡ ಕಂಪ್ಲೀಟ್ ಇರಿಟೇಷನ್ ಆಗುತ್ತೆ. ಯಾಕಂದರೆ ಅವರಿಗೆ ನಿದ್ದೆ ಅಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಹಂಗಾಗಿ ಸೊ ಅಷ್ಟೇ, ಏನು ಬೇರೆದಿಲ್ಲ. ಸೊ ಇದಾಗಿರುತ್ತೆ ನನ್ನ ಇವತ್ತಿನ ವಿಡಿಯೋ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಬಾಯ್.